ಯಾರು ಅಂತ ಗೊತ್ತಾಗಲಿಲ್ಲ ಕಣ. ಮುಖಾನ ಬಟ್ಟೆಲ್ಲ ಕವರ್ ಮಾಡಿ ಹೊಡೆದು ಬಿಟ್ರು. ಸಿಕ್ಕಾಪಟ್ಟೆ ಹಿಂಸೆ ಆಗ್ತದೆ. ಯಾರು ಅಂತ ಗೊತ್ತಾಗಲಿಲ್ಲ. ಯಾರು ಅಂತ ಗೊತ್ತಾದರೆ ಹೊಡೆದು ಸಾಯಿಸ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಸರಿ, ಮನೆ ಒಳಗಡೆ ಹೋಗ್ತಿದ್ದೀನಿ. ನಾನು ಮತ್ತೆ ಕಾಲ್ ಮಾಡ್ತೀನಿ. ಓಕೆ. ಅನಿಲ್, ಹಾಂ, ಅರೆ ಏನಾಯ್ತಪ್ಪ? ಮುಖ ಎಲ್ಲ ಊದಿದೆಯಲ್ಲೋ, ಏನು ಮಾಡ್ಕೊಂಡಿಯೋ? ಏನಾಯ್ತತೆ? ಜಾನು ನೋಡು, ಅನಿ ಮುಖ ನೋಡಿ ಹೇಗೆ ಊದಿದೆ. ಏನಾಯ್ತನಿ? ಅಯ್ಯೋ ಮೆಚ್ಚಗೆ. ಅಯ್ಯೋ, ಮುಖ ಯಾಕೆ ಇಷ್ಟೊಂದು ಊದ್ಕೊಂಡಿದೆ? ಏನಿಲ್ಲ, ಬರ್ತಾ ದಾರಿಯಲ್ಲಿ ಜಾರು ಬಿದ್ದುಬಿಟ್ಟೆ. ಎಲ್ಲಿ ಬಿದ್ದೀಯೋ ನೀ? ಅಣ್ಣ, ಅದು ಬರ್ತಾ ರೋಡಲ್ಲಿ ಜಾರು ಬಿದ್ದುಬಿಟ್ಟೆ ಅಣ್ಣ. ಅಲ್ಲ ಕಣೋ ಅನಿ, ನೋಡ್ಕೊಂಡಲ್ವೇ ನಾವು ಬರೋದು ರೋಡಲ್ಲಿ? ಇವ್ರು ಯಾವಾಗಲೂ ಹೀಗೆ ಅತ್ತೆ, ಏನೋ ಯೋಚನೆ ಮಾಡ್ಕೊಂಡು ಈ ರೀತಿ ಅವಾಂತರ ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಓಡಾಡ್ಬಾರ್ದಾ? ಜಾನು, ಮೊದಲು ಡಾಕ್ಟ್ರಿಗೆ ಫೋನ್ ಮಾಡು. ಇದಕ್ಕೆಲ್ಲ ಯಾಕೆ ಡಾಕ್ಟ್ರು? ಪೇನ್ ಕಿಲ್ಲರ್ ತೊಗೊಂಡ್ರೆ ಸರಿ ಹೋಗುತ್ತೆ. ಸಣ್ಣ ಪೆಟ್ಟಷ್ಟೇ. ಏನು ಸಣ್ಣ ಪೆಟ್ಟು? ಚೆನ್ನಾಗೇ ಬಿದ್ದಿದೆ. ಜಾರು ಬಿದ್ದರೆ ಈ ಥರ ಏಟಾಗಲ್ವಲ್ಲ? ಯಾರೋ ಚೆನ್ನಾಗೇ ಹೊಡೆದು ಕಳಿಸಿದ್ದಾರೆ ಅಂತ ಅನಿಸ್ತಿದೆ. ಏನು ಸುಳ್ಳು ಹೇಳ್ತಿದ್ದೀನ ನಾನು? ಹಾಂ, ನೀವೇನು ಹುಚ್ಚ? ಯಾರು ಹೊಡಿತಾರೋ ನನಗೆ? ಬಾಯಿ ಮುಚ್ಕೊಂಡಿರೋಕೆ ಏನು ರೋಗ? ನಾನು ಇಲ್ಲಿ ಒದ್ದಾಡ್ತಿದ್ರೆ ಇವಳೇನೋ ಕಣಿ ಹೇಳ್ತಾ ಇದ್ದಾಳೆ. ನನಗನ್ಸಿದ್ದು ನಾನು ಹೇಳಿದೆ, ಖಂಡಿತ ಜಾರು ಬಿದ್ದರೆ ಈ ಥರ ಏಟಾಗಲ್ಲ. ಯಾರಿಂದನೂ ಹೊಡೆಸ್ಕೊಂಡು ಬಂದಿರೋದೇ ಇದು. ಬಾಯಿ ಮುಚ್ಕೊಂಡಿರ್ತೀಯ? ದೊಡ್ಡ ಕಾಲೇಜ್ ನಾನು ಇವಳು ಹೇಳ್ಬಿಡ್ಲು. ಅಯ್ಯೋ, ಇದ್ದಿದ್ದು ಹಾಗೆ ಹೇಳಿದ್ರೆ ಅದೇನೋ ಅಂತಾರೆ, ಹಾಗಾಯ್ತು. ಬಾಯಿ ಮುಚ್ಕೊಂಡಿರ್ತೀಯ ಇಲ್ಲ ಬಾರಿಸ್ಲೋ? ಚೈತ್ರ, ಸುಮ್ಮನಿರಕ್ಕಾಗಲ್ವಾ? ಯಾಕೇನೇನೋ ಮಾತಾಡ್ತಿದ್ಯಾ? ಇಲ್ಲ ಅತ್ತೆ, ಇವ್ರೇನೋ ಮುಚ್ಚಿಡ್ತಾ ಇದ್ದಾರೆ. ನನಗೇನೋ ಚೈತ್ರ ಹೇಳ್ತಿರೋದೇ ನಿಜ ಅನಿಸ್ತಿದೆ. ನೀನು ಶುರು ಹಾಕ್ಕೊಂಡ್ಯಾ? ಜಾನು, ಯಾಕೆ ಗಲಾಟೆ ಮಾಡ್ಕೊಳ್ಳೋದು? ತುಂಬ ನೋವಾಗ್ತಿರತ್ತೆ. ಕರ್ಕೊಂಡು ಹೋಗಿ ಬಿಸಿನೀರು ಉಪ್ಪಿನ ಶಾಖ ಕೊಡು. ಸರಿ ಬನ್ರಿ. ಇದೇನೋ ಕುಟ್ತಾ ಇದೆಯಲ್ಲ? ಬಿದ್ದಂತ ಹೇಳಲಿಲ್ವಾ? ಯೋಗಿ, ನಾನು ಹೇಳಿದ್ದಿನ ಮರಿಬೇಡಿ. ರಸ್ತೆಯಲ್ಲಿ ನಡೆದಿದ್ದಿನ ದಯವಿಟ್ಟು ಮನೇಲಿ ಯಾರಿಗೂ ಹೇಳಬೇಡಿ. ಆಯಿತು, ಹೇಳಲ್ಲ ಬನ್ನಿ. ಎಷ್ಟು ಸಲ ಹೇಳ್ತೀರಾ? ಓಹ್, ಬಂದ್ಯಮ್ಮ ಸಾಕ್ಷಿ. ಪ್ರೇಮ್ ಮನೆಗೆ ಬಂದಿದ್ದ. ನಿಮ್ಮಿಬ್ಬರಿಗೂ ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ದ, ನೀವು ಫೋನೇ ತೊಗೊಂಡು ಹೋಗಿಲ್ವಂತೆ. ನೀವು ಯಾವ ಆಸ್ಪತ್ರೆಗೆ ಹೋಗಿದ್ದೀರಿ ಅನ್ನೋದೇ ಗೊತ್ತಾಗಲಿಲ್ಲ. ನಿಮ್ಮನ್ನು ಹುಡುಕೊಂಡು ಹೋಗಿದ್ದಾನೆ ಅವನು. ಬರ್ತಾನೆ, ಬಾ ಬಮ್ಮ, ನೀವು ಒಳಗೆ ಬಾ. ಕೂತ್ಕೋ, ಇಲ್ಲ ಕೂತ್ಕೊ, ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊ, ಕೂತ್ಕೊ. ನೀರು ಕುಡಿತೀಯಾ? ನಾ ತರ್ತೀನಿ. ಅಲ್ಲಮ್ಮ, ಏನಂದ್ರು ಡಾಕ್ಟ್ರು? ಏನೋ ತೊಂದರೆ ಇಲ್ವಂತೆ ತಾನೆ? ಹಾಂ, ಏನೂ ಇಲ್ಲ ತಾತ, ಸ್ವಲ್ಪ ತಲೆ ಸುತ್ತು ಬಂದು ಬಿದ್ದಿದ್ದೆ. ಗರ್ಭಿಣಿ ಅಲ್ವಾ, ರೆಸ್ಟ್ ತಗೋಬೇಕಾಗಿತ್ತು. ಈಗ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ, ಸರಿ ಹೋಗಿದ್ದೀನಿ. ಮತ್ತೆ ಅವೆಲ್ಲ ಸರಿಯಾಗಿ ನೋಡ್ಕೋಬೇಕಮ್ಮ. ಟೈಮಿಗೆ ಸರಿಯಾಗಿ ಔಷಧಿ ತಗೋಬೇಕು. ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಎಷ್ಟು ಸಲ ಹೇಳಿದ್ದೀನಿ, ರೆಸ್ಟ್ ತಗೋ ಅಂತ. ನನ್ನ ಮಾತು ಕೇಳ್ತೀಯಾ? ಜಯಶ್ರೀ ಬರಲಿ, ಇವತ್ತಿದೆ ಅವಳ ಗ್ರಾಚಾರ. ಅಲ್ಲಮ್ಮ, ನಿನ್ನ ಹೊಟ್ಟೆನಲ್ಲಿ ನಮ್ಮ ವಂಶದ ಕುಡಿ ಬೇರೆ ಬೆಳೀತಾ ಇದೆ. ತಾತ, ಆವೇಶ ಪಡಬೇಡಿ, ಏನೂ ಆಗಿಲ್ಲ. ಈಗ ಸರಿ ಹೋಗಿದ್ದೀನಿ. ಇಂಥ ಸಂದರ್ಭದಲ್ಲಿ ಹೀಗೆಲ್ಲ ಆಗುತ್ತಂತೆ. ಆಯ್ತಮ್ಮ, ಆದರೂ ನೀನೊಬ್ಬಳನ್ನೇ ಮನೆಯಲ್ಲಿ ಬಿಟ್ಬಿಟ್ಟು ಹೀಗೆಲ್ಲರೂ ಹೇಗೆ ಹೋದರು ಅಂತೀನಿ. ಏನೋ ಯೋಗಿ ಇದ್ದಿದ್ದಕ್ಕೆ ಸರಿ ಹೋಯ್ತು.
ಇಲ್ಲೇ ಹೋಗಿದ್ರೆ ಏನು ಗತಿ? ಅವ್ನು ಪ್ರೇಮ್ ಕೂಡ ಮನೆಯಲ್ಲಿಲ್ಲ. ಫೋನ್ ಮಾಡಿ ಚೆನ್ನಾಗಿ ಬೈದಿದ್ದೀನಿ ಅವನಿಗೆ. ಅಯ್ಯೋ ತಾತ, ಅವ್ರಿಗೆಲ್ಲ ಯಾಕೆ ಹೇಳಕ್ ಹೋದ್ರಿ? ದಡ್ಡಮ್ಮ, ದಡ್ಡ ನಿನ್ನ ಗಂಡ ಅಲ್ಲ. ಅವನಿಗೆ ಸ್ವಲ್ಪ ಆದ್ರೂ ಒಂದು ಮುತುವರ್ಜಿ ಜವಾಬ್ದಾರಿ ಏನು ಬೇಡ? ಬರಲಿ, ಅವನಿಗಿದೆ ಗ್ರಾಚಾರ ಇವತ್ತು. ಸಾಕ್ಷಿ, ಆ ಏನಾಯ್ತು ಸಾಕ್ಷಿ? ಏನೂ ಇಲ್ಲ ಪ್ರೇಮ್, ತಲೆ ತಿರುಗಿ ಬಿದ್ದಿದ್ದೆ. ಯೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದರು. ಈಗ ಹುಷಾರಾಗಿದ್ದೀನಿ. ಹುಷಾರಾಗಿರೋದಲ್ವಾ ಸಾಕ್ಷಿ? ನಿನಗಿರ್ಬೇಕು ಆ ಹುಷಾರಲ್ಲ, ಇನ್ನೊಬ್ಬರ ಮೇಲೆ ಹಾಕೋದಲ್ಲ. ಕರ್ಕೊಂಡೋಗು. ಕೊಡಪ್ಪ, ಕೊಡು. ಹುಷಾರು ಕರ್ಕೊಂಡೋಗು. ನೋಡು ಮಗು, ಕೆಲಸ ಮಾಡಕ್ ಹೋಗ್ಬೇಡ, ಸುಮ್ಮನೆ ರೆಸ್ಟ್ ತಗೋ, ಗೊತ್ತಾಯ್ತಾ? ಹ್ಞೂ. ಥ್ಯಾಂಕ್ಸ್ ಯೋಗಿ. ಐ ಆಮ್ ಸಾರಿ ಸಾಕ್ಷಿ, ಐ ಆಮ್ ರಿಯಲಿ ಸಾರಿ. ನಾನು ಮನೇಲಿ ಇರಬೇಕಾಗಿತ್ತು. ಇದ್ದಿದ್ರೆ ಈ ರೀತಿ ಎಲ್ಲ ಆಗ್ತಾ ಇರಲಿಲ್ಲ. ಪಾಪ ಯೋಗಿ ತುಂಬ ಒಳ್ಳೆ ಮನುಷ್ಯ. ಸರಿಯಾದ ಟೈಮ್ಗೆ ನಿಮ್ಮನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ಕೊಂಡು ಕರ್ಕೊಂಬಂದ. ಈಗ ನನಗೆ ಸಮಾಧಾನ ಆಯಿತು. ಆದರೆ ನನ್ನ ಮನಸ್ಸು ಅಸಮಾಧಾನದಿಂದ ಕುದೀತಾ ಇದೆ. ಯಾಕೆ? ಯಾರು ಮುಖದರ್ಶನ ಮಾಡಬಾರ್ದು ಅಂತ ನಾನು ಅಂದ್ಕೊಂಡಿದ್ನೋ, ಇವತ್ತು ಅವನ ದರ್ಶನ ಆಗೋಯ್ತು. ಅವನು ನೋಡ್ದಾಗಿಂದ ಹಿಂಸೆ ಅನುಭವಿಸ್ತಾ ಇದ್ದೀನಿ. ಯಾರನ್ನು ನೋಡಿದ್ರಿ? ಅವನ ಹೆಸರು ಹೇಳೋದಕ್ಕೂ ನನಗೆ ಇರಿಟೇಟ್ ಆಗುತ್ತೆ ಪ್ರೇಮ್. ಅದೇ ಆ ಪಾಪಿ ಅನಿರುದ್ಧನ ನೋಡಿದೆ. ಏನೋ ಅನಿರುದ್ಧನ? ಅವನೆಲ್ಲಿ ಸಿಕ್ತಾ? ಆಸ್ಪತ್ರೆಯಿಂದ ಬರೋವಾಗ ಸಿಕ್ಬಿಟ್ಟ. ದುರಹಂಕಾರ ಮಾತ್ರ ಒಂಚೂರು ಕಮ್ಮಿ ಆಗಿಲ್ಲ ಅವನಿಗೆ. ತಾನು ತಪ್ಪು ಮಾಡಿದ್ದೀನಿ ಅನ್ನೋ ಭಾವನೆನೇ ಇಲ್ಲ ಅವನಿಗೆ. ಲೇವಡಿ ಬೇರೆ ಮಾಡಿ ಮಾತಾಡ್ತಾನೆ ಪಾಪಿ. ಇನ್ನೂ 2 ಏಟು ಬೀಳಬೇಕಾಗಿತ್ತು, ಆಗ ನನ್ನ ಮನಸ್ಸಿಗೆ ತೃಪ್ತಿ ಆಗಿರೋದು. ಇನ್ನೂ 2 ಏಟಾ? ನೀವು ಹೊಡೆದ್ರಾ? ಇಲ್ಲ, ಯೋಗಿ ಹೊಡೆದ. ಏನು ಹೇಳ್ತಾ ಇದ್ದೀರಾ ಸಾಕ್ಷಿ? ಯೋಗಿ ಹೊಡೆದ್ನಾ? ಹೌದು, ನನಗೂ ಯೋಗಿಗೂ ಸಂಬಂಧ ಕಟ್ಟಿ ಮಾತಾಡ್ತಾನೆ. ನನ್ನ ಏನು ಅಂತ ತಿಳ್ಕೊಂಡಿದ್ದಾನ ಅವನು. ಯೋಗಿ ಸರಿಯಾಗಿ ಬಾರಿಸ್ದ. ಅವನನ್ನು ಹಾಗೆ ಬಿಟ್ಟಿದ್ದಿದ್ರೆ ಇವತ್ತು ಅನಿರುದ್ಧ ಕತೆನೇ ಮುಗಿಸ್ಬಿಟ್ಟಿರೋನು. ನಾನೇ ಅವನ್ನ ತಡೆದೆ. ಹೆದರ್ಕೊಂಡು ಓಡ್ ಹೋದ ಹೇಳಿ. ಯೋಗಿನ ಆಮೇಲೆ ನಾನು ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಬಂದೆ. ಇಷ್ಟೆಲ್ಲ ಆಯ್ತಾ? ಆದರೆ ಯೋಗಿಗೆಲ್ಲ ಗೊತ್ತಾಗೋಯ್ತು. ಸಾಕ್ಷಿ, ಏನು ಹೇಳ್ತಾ ಇದ್ದೀರಾ? ನಮ್ಮ ವಿಷಯ ಎಲ್ಲ ತಿಳ್ಕೊಂಡಿದ್ದಾನ ಅವನು. ನನ್ನ ಆನಿ ಸಂಬಂಧ, ನಮ್ಮಿಬ್ಬರ ನಾಟಕ ಎಲ್ಲ ಗೊತ್ತಾಗಿದೆ. ಆದರೆ ಪ್ರೇಮ್, ಯೋಗಿ ನಾವು ತಿಳ್ಕೊಂಡಷ್ಟು ಕೆಟ್ಟವನಲ್ಲ. ನನ್ನ ಮಾತಿಗೆ ಬೆಲೆ ಕೊಟ್ಟು ವಿಷಯನ ಮುಚ್ಚಿಡ್ತೀನಿ ಅಂತ ಹೇಳಿದ್ದಾನೆ. ಅವನ ಉಪಕಾರನ ನಾವು ಮರೆಯೋ ಹಾಗಿಲ್ಲ. ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಕಾಪಾಡಿದ್ದು ಅಲ್ಲದೆ ನನಗಾಗದೇ ಇರೋನಿಗೆ ಚೆನ್ನಾಗಿ ತದಕಿ ನನ್ನ ಮನಸ್ಸಿಗೆ ಸಂತೋಷ ಉಂಟು ಮಾಡಿದ್ದಾನೆ. ನನಗೆ ತುಂಬ ಸಮಾಧಾನ ಆಗ್ತಿದೆ. ಆದರೆ ಆ ಪಾಪಿ ಮುಖ ನೋಡಿದ ತಕ್ಷಣ ನನಗಾದ ಮೋಸ, ನನ್ನ ಹೊಟ್ಟೆಯಲ್ಲಿ ಕದಲ್ತಿರೋ ಅವನ ಪ್ರತಿರೂಪ ಎಲ್ಲ ನನ್ನ ಡಿಸ್ಟರ್ಬ್ ಮಾಡ್ತಾ ಇದೆ. ರೇಂಜು, ಬಾಬಾಗೂ ತಿಂಡಿ ತಿನ್ನೋಕ್ಕೆ? ಬೇಡ ಮಾವ, ನಾನು ಹೊರಟೆ. ಎಲ್ಲಿಗಮ್ಮ? ಮೈಸೂರಿಗತ್ತೆ. ಮೈಸೂರ್ಗ? ಯಾಕೆ ಪುಟ್ಟ? ಹೌದು ಮಾವ, ಅಲ್ಲೊಂದು ಸೆಮಿನಾರ್ ಇದೆ ಜರ್ನಲಿಸಮ್ ಬಗ್ಗೆ. ಅಮೇರಿಕಾದಿಂದ ಒಬ್ರು ದೊಡ್ಡ ಜರ್ನಲಿಸ್ಟ್ ಬರ್ತಿದ್ದಾರೆ, ಅವ್ರು ಲೆಕ್ಚರ್ ಕೊಡ್ತಿದ್ದಾರೆ, ಅದಕ್ಕೆ ಹೋಗ್ತಿದ್ದೀನಿ. ವೆರಿ ಗುಡ್, ಹೊಡ್ ಬಮ್ಮ. ಅನಿ, ನೀನು ಹೋಗ್ತಿಲ್ವೇನೋ? ಅಮ್ಮ, ನನಗೇನು ಜವಾಬ್ದಾರಿ ಇಲ್ವಾ? ಮಾಡೋಕ್ಕೆ ಸುಮಾರು ಕೆಲಸ ಇದೆ, ಅದನ್ನು ಬಿಟ್ಟು ಯಾವುದೋ ಲೆಕ್ಚರ್ ಕೇಳೋಕ್ಕೆ ಹೋಗಲ್ಲ. ನಾನು ಹೋಗಲ್ಲ. ಸರ್, ಆರೋಗ್ಯ ಹೇಗಿದೆ? ಇನ್ನೂ ಡಲ್ಲ ಕಾಣ್ತಿದೆಯಾ? ಹೌದು ಅವನಿ, ಇನ್ನೂ ಸ್ವಲ್ಪ ಹಾಗೆ ಅನಿಸ್ತಾ ಇದೆ. ಮೆಡಿಸಿನಲ್ ಎಫೆಕ್ಟ್ ಇನ್ನೂ ಹಾಗೆ ಇರಬೇಕು. ಈ ಟೈಮಲ್ಲಿ ನಿನಗೆ ಎಕ್ಸ್ಟ್ರಾ ಕೇರ್ ತಗೋಬೇಕು. ಅದೇನು ಮಾಡೋದು? ಅಮ್ಮ,
ಜಾನು ನೀವಾದರೂ ಅಣ್ಣನ ಚೆನ್ನಾಗಿ ನೋಡ್ಕೊಳ್ಳಿ. ಹಾಂ ನೋಡ್ಕೊಳ್ತೀವಿ. ಅದ್ರ ಅಗತ್ಯ ಇಲ್ಲ ಅನಿರುದ್ಧ್. ಇವ್ರು ಹುಷಾರಾಗಿದ್ದಾರೆ ಅಂತ ಗೊತ್ತಾದ ಮೇಲೆ ನಾನು ಮೈಸೂರಿಗೆ ಹೊರಟಿರೋದು. ಅದೇನು ಇದ್ದಕ್ಕಿದ್ದಾಗೆ ಮೈಸೂರು ಪ್ರೋಗ್ರಾಮು? ನಮ್ಮ ಟೈಮ್ ಟೇಬಲ್ ಪ್ರಕಾರ ನಾವೀಗ ಶಿಮ್ಲಾಲಿ ಇರಬೇಕಾಗಿತ್ತು. ಸೆಮಿನಾರು ಶಿಮ್ಲಾ ಟ್ರಿಪ್ಗಿಂತ ಮುಂಚೆನೇ ಪ್ಲಾನ್ ಆಗಿತ್ತು. ಇನ್ವಿಟೇಷನ್ ಕೂಡ ಬಂದಿತ್ತು. ಶಿಮ್ಲಾಗೆ ಹೋಗ್ತಿದ್ದೀವಲ್ಲ ಅಂತ ಸೆಮಿನಾರ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ. ಈಗ ನಮ್ಮ ಟ್ರಿಪ್ ಕ್ಯಾನ್ಸಲ್ ಆಯ್ತಲ್ಲ, ಸೆಮಿನಾರ್ನ ಯಾಕೆ ಮಿಸ್ ಮಾಡ್ಕೊಳ್ಳಿ? ಅದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಮೈಸೂರು ಟ್ರಿಪ್ಗೆ ಬೇರೆ ಅರ್ಥ ಕಲ್ಪಿಸೋ ಅಗತ್ಯ ಇಲ್ಲ. ಬರ್ತೀನಿ ಮಾವ. ಅತ್ತೆ ಕುಸು ಹುಷಾರಾಗಿ ಹೋಗಮ್ಮ, ನಿಧಾನಕ್ಕೆ ಡ್ರೈವ್ ಮಾಡು, ಬೇಗ ಬಂದ್ಬಿಡು ಕಣ. ಆಯ್ತು ಮಾವ, ಬರ್ತೀನಿ. ಬೇಕಿತ್ತಾ ಈ ಸೆಮಿನಾರು ಟ್ರಿಪ್ ಎಲ್ಲ? ಅಣ್ಣನ ಸ್ಥಿತಿ ನೋಡಿದ್ರೆ ಹೀಗಿದೆ. ಅನಿ ಸುಮ್ಮನೆ ಇರು ನೀನು. ಆದಿತ್ಯ ಹುಷಾರಾಗಿದ್ದೇನೆ ಅಂತ ಗೊತ್ತಾದ್ಮೇಲೆ ತೇಜಸ್ವಿನಿ ಸೆಮಿನಾರ್ಗೆ ಹೋಗ್ತಾ ಇರೋದು. ತರಲೆ ಮಾಡಬೇಡ ನೀನು. ಹಲೋ ತೇಜಸ್ವಿನಿ. ಪ್ರಧಾನ್, ಹಾಯ್. ನೀವು ಬರ್ತೀರಾ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಅಷ್ಟೇ, ನೀವು ಬರ್ತೀರಾ ಅಂತ ನಿರೀಕ್ಷೆ ಮಾಡಲೇ ಇಲ್ಲ. ಇಟ್ಸ್ ಎ ಸರ್ಪ್ರೈಸ್. ನಿಮ್ಮಷ್ಟೇ ಆಶ್ಚರ್ಯ ನನಗೂ ಆಗ್ತದೆ. ಸೋ ನೈಸ್ ಟು ಸಿ ಯು. ಮನೆಯಲ್ಲಿ ಒಬ್ಬನೇ ಕೂತು ಬೋರ್ ಆಗ್ತಾ ಇತ್ತು. ಜೆಫ್ ಅವರು ಅಮೆರಿಕಾದಿಂದ ಬಂದಿದ್ದಾರೆ, ಜರ್ನಲಿಸಮ್ ಬಗ್ಗೆ ಲೆಕ್ಚರ್ ಕೊಡೋಕ್ಕೆ ಅಂತ ಕೇಳ್ಪಟ್ಟೆ. ಹೇಗಿರುತ್ತೋ ಏನೋ ಅಂತ ಬಂದೆ. ಇಟ್ ವಾಸ್ ರಿಯಲಿ ವರ್ತ್. ಇಟ್ ವಾಸ್ ರಿಯಲಿ ಯೂಸ್ಫುಲ್. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ತೇಜಸ್ವಿನಿ, ಪತ್ರಿಕೆ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ. ನಡೆಸ್ತಿದ್ದೀನಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಜೊತೆಯಲ್ಲಿ ನೀವು ಯಾರೂ ಇಲ್ಲ, ಒಬ್ಬಳೇ ಅನ್ನಿಸ್ತದೆ. ಬಟ್ ವಿ ಶುಡ್ ರನ್ ದ ಶೋ ಅಲ್ವಾ? ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ತೇಜಸ್ವಿನಿ. ಆದರೆ ಪತ್ರಿಕೆಗೆ ಬಂದು ಕೆಲಸ ಮಾಡೋಷ್ಟು ಮನಸ್ಥಿತಿನಲ್ಲಿ ನಾನಿಲ್ಲ. ವೆರಿ ಸಾರಿ ಪ್ರಧಾನ್. ನಿಮ್ಮ ಎದುರುಗಡೆ ತಲೆ ತಗ್ಸುವಂಥ ಸಂದರ್ಭ ಇದು. ಹಾಗೋ ಹೀಗೂ ನಿಮ್ಮನ್ನು ಬಿಡುಗಡೆ ಮಾಡಿಸಿದ್ದೀನಿ ಅನ್ನೋ ಒಂದೇ ಒಂದು ಸಮಾಧಾನ ಇದೆ. ಸಂದರ್ಭಗಳು ಹೀಗಿರಬಾರ್ದಾಗಿತ್ತು. ಆದರೆ ಈ ಪತ್ರಿಕೆ ನಿಮ್ಮದು ಕೂಡ ಅಲ್ವಾ? ಹೌದು ತೇಜಸ್ವಿನಿ, ಆ ಕಳಕಳಿ ನನಗಿದೆ. ಪತ್ರಿಕೆ ನಮ್ಮದು ಅಂತ. ಆದರೆ ಏನು ಮಾಡಲಿ, ನಾನಿರೋ ಮನಸ್ಥಿತಿನಲ್ಲಿ ಪತ್ರಿಕೆಗೆ ಬರೋಕ್ಕೆ ಸಾಧ್ಯ ಆಗ್ತಿಲ್ಲ. ನೋಡೋಣ, ಪತ್ರಿಕೆಯಲ್ಲಿ ಪಾರ್ಟ್ನರ್ಶಿಪ್ ಇದೆ, ಪತ್ರಿಕೆ ನಡೀತಾ ಇದೆ, ಮುಂದೆ ಏನಾಗುತ್ತೋ ಅಂತ. ಕಡೆ ಪಕ್ಷ ಪಾರ್ಟ್ನರ್ಶಿಪ್ ವಾಪಸ್ ತಗೊಳಕ್ಕಾದರೂ ಪತ್ರಿಕೆಗೆ ಬರಬೇಕಲ್ಲ. ಪ್ರಧಾನ್, ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ಬನ್ನಿ ಊಟ ಮಾಡ್ತಾ ಮಾತಾಡೋಣ. ಇನ್ನೂ ಮಧ್ಯಾಹ್ನ ಇನ್ನೊಂದು ಸೆಷನ್ ಅಟೆಂಡ್ ಮಾಡಬೇಕಲ್ಲ. ಹಲೋ
ಹಲೋ ಸರ್, ನಾನು ಚಿದಾನಂದು. ಹಾಂ ಹೇಳಿ ಚಿದಾನಂದ್, ಏನು ಸಮಾಚಾರ? ಸರ್, ಮೈಸೂರಿಗೆ ಬಂದಿದೆ ಸೆಮಿನಾರ್ಗೆ. ಹಾಂ ಹೇಳಿ. ನಿಮ್ಮ ಮೇಡಮ್ಮು ಬಂದಿದ್ದಾರೆ, ತೇಜಸ್ವಿನಿ ಅವರು. ರೀ, ಅವಳು ಯಾಕ್ರಿ ನನಗೆ ಮೇಡಮ್ ಆಗ್ತಾಳೆ? ಬೆಳಿಗ್ಗೆನೆ ತೊಲಗೋದು ಸೆಮಿನಾರ್ ಇದೆ ಅಂತ. ಏನು ಮಾಡ್ತಿದ್ದಾಳೆ? ಸೆಮಿನಾರ್ ಅರ್ಧ ಮುಗೀತು. ಪ್ರಧಾನ್ ಸರ್ ಜೊತೆ ಇದ್ದಾರೆ. ಹೌದಾ? ಅವನು ಬಂದಿದ್ದಾನ ಅಲ್ಲಿ? ಹೌದು ಸರ್, ಒಟ್ಟಿಗೆ ಇದ್ದಾರೆ. ಜೊತೆಗೆ ಲಂಚ್ಗೂ ಹೋಗ್ಬೋದು. ಚಿದಾನಂದ್ ಅವರೇ, ಕೆಲಸ ಮಾಡ್ತೀರಾ? ಹೇಳಿ ಸರ್. ನಿಮ್ಮ ಹತ್ರ ಕ್ಯಾಮ್ರಾ ಇದೆಯಾ? ಮೊಬೈಲ್ ಇದೆಯಲ್ಲ ಸರ್. ಗುಡ್. ಪ್ರಧಾನ ಮತ್ತು ತೇಜಸ್ವಿನಿ ಒಟ್ಟಿಗೆ ಇರೋ ಒಂದು 4-5 ಫೋಟೋ ಬೇಕಿತ್ತು ನನಗೆ. ಒಂದಷ್ಟು ಸ್ನ್ಯಾಪ್ ತೊಗೊಳ್ಳಿ, ನನಗೆ ಮೇಲ್ ಮಾಡಿ, ನಾನು ಪ್ರಿಂಟ್ ತೊಗೋತೀನಿ. ಫೋಟೋ ತೆಗಿಬೇಕಾ ಸರ್? ನಿಮ್ಮನ್ನು ನೋಡ್ಕೋತೀನಿ ರೀ, ತಲೆ ಕೆಡಿಸ್ಕೋಬೇಡಿ. ಫಾರಿನ್ ಬ್ರ್ಯಾಂಡ್ ಇದೆ, ಸಿಕ್ಕಿದ ತಕ್ಷಣ ಕೊಡ್ತೀನಿ. ಮೇಲ್ ಮಾಡಿ ಬೇಗ. ಆಯಿತು ಸರ್, ಮೇಲ್ ಕಳಿಸ್ತೀನಿ. ಬಾಯ್.